ನಮಸ್ಕಾರ. ಇವತ್ತು ನಾವು ICSE ಮತ್ತು CBSE ಸಿಲೆಬಸ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ತುಂಬ ಜನ ಪೋಷಕರಿಗೆ ಅವ್ರ ಮಕ್ಕಳಿಗೆ ಯಾವ ಸಿಲೆಬಸ್ ಕೊಡಿಸಿದ್ರೆ ಒಳ್ಳೆಯದು, ಅವ್ರ ಭವಿಷ್ಯಕ್ಕೆ ಯಾವ್ದು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಆವಾಗ ಚಿಂತೆ ಕಾಡ್ತಾ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಒಂದು ತಕ್ಕ ಮಟ್ಟಿಗೆ ಸಹಾಯ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೋಯಿಂಗ್ ಫಾರ್ವರ್ಡ್ ಲೆಟ್ಸ್ ಸಿ ಸಮ್ ಡೀಟೇಲ್ಸ್. ICSE ಇಂಡಿಯನ್ ಸರ್ಟಿಫಿಕೇಟ್ ಫಾರ್ ಸೆಕೆಂಡರಿ ಎಜುಕೇಷನ್, ಇದನ್ನು ಮ್ಯಾನೇಜ್ ಮಾಡುವಂಥದ್ದು ಒಂದು ಖಾಸಗಿ ಬೋರ್ಡ್, ಪ್ರೈವೇಟ್ ಬೋರ್ಡ್, CISCE ಕೌನ್ಸಿಲ್ ಫಾರ್ ದಿ ಇಂಡಿಯನ್ ಸ್ಕೂಲ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ಸ್. ಇದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ರೆಕಗ್ನೈಸ್ ಆಗಿರುವಂಥ ಒಂದು ಬೋರ್ಡು. CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್, ಇದು ಸ್ವತಃ ಗೌರ್ಮೆಂಟ್ ಆಫ್ ಇಂಡಿಯಾನೇ ಮ್ಯಾನೇಜ್ ಮಾಡುವಂತಹ ಒಂದು ಬೋರ್ಡ್, ಅಂದರೆ ನಮ್ಮ ಸರ್ಕಾರನೇ ಮ್ಯಾನೇಜ್ ಮಾಡುತ್ತೆ. ಇವಾಗ ಸಿಲೆಬಸ್ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ICSEಯಲ್ಲಿ ಏನೇನಿದೆ ಅಂತ ನೋಡೋಣ. ಇದರಲ್ಲಿ ಆ್ಯಸ್ ಯೂಶ್ವಲ್ ಕಂಪಲ್ಸರಿ ಇಂಗ್ಲೀಷ್ ಅವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ, ಮತ್ತು ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ. 5th ಸ್ಟ್ಯಾಂಡರ್ಡಿಂದ ಅದರಲ್ಲಿ ಅವ್ರಿಗೆ ಚಾಯ್ಸ್ ಕೂಡ ಇರುತ್ತೆ. ಮ್ಯಾಥಮ್ಯಾಟಿಕ್ಸ್ ಮತ್ತು ಸೈನ್ಸಲ್ಲಿ ಆ್ಯಸ್ ಯೂಶ್ವಲ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ. ಸೋಷಿಯಲ್ ಸ್ಟಡೀಸಲ್ಲಿ ಬಂದರೆ ಹಿಸ್ಟ್ರಿ, ಸಿವಿಕ್ಸ್ ಆ್ಯಂಡ್ ಜಿಯೋಗ್ರಫಿ. ಇದ್ರ ಜೊತೆ ಅಡಿಷ್ನಲ್ ಸಬ್ಜೆಕ್ಟ್ಸ್ ಇರುತ್ತೆ: ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಎನ್ವೈರ್ಮೆಂಟಲ್ ಸೈನ್ಸ್, ಟೆಕ್ನಿಕಲ್ ಡ್ರಾಯಿಂಗ್, ಆರ್ಟ್ ಆ್ಯಂಡ್ ಹೋಮ್ ಸೈನ್ಸ್, ಮಾರಲ್ ಎಜುಕೇಷನ್ ಆ್ಯಂಡ್ ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್. ಇಷ್ಟು ಸಬ್ಜೆಕ್ಟ್ಸ್ ಇರುತ್ತೆ. ಇನ್ನು ಕೀ ಫೀಚರ್ಸ್, ಇದರ ಪ್ರಮುಖ ಅಂಶಗಳು ನೋಡೋದಾದರೆ, ಮೊದಲನೇದಾಗಿ ವೈಡ್ ಆ್ಯಂಡ್ ಡೀಟೇಲ್ಡ್ ಸಬ್ಜೆಕ್ಟ್ ರೇಂಜ್. ಇವ್ರಿಗೆ ನಂಬರ್ ಆಫ್ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ, ಮತ್ತು ಪ್ರತಿಯೊಂದು ಟಾಪಿಕ್ಗೂ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರಾಮಾಯಣ ತೊಗೊಂಡ್ರೆ ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಅಂದರೆ ಹೇಗಿರುತ್ತೆ: ರಾಮ ಕಾಡಿಗೆ ಹೋದನು, 14 ವರ್ಷ ವನವಾಸ ಮಾಡಿ ಸೀತೆಯ ಅಪಹರಣ ಆಯಿತು ಮಧ್ಯದಲ್ಲಿ, ಮತ್ತು ರಾವಣನ ಜೊತೆ ಯುದ್ಧ ಮಾಡಿ ಸೀತೆನ ಬಿಡಿಸ್ಕೊಂಡ್ಬಂದು ಮತ್ತು ಅಯೋಧ್ಯೆಗೆ ಬಂದು ಪಟ್ಟಾಭಿಷೇಕ ಆಯಿತು. ಇದೊಂದು ಬ್ರೀಫ್ ಎಕ್ಸ್ಪ್ಲನೇಷನ್. ಅದು ಇನ್ ಡೆಪ್ತಾಗಿ ಹೇಳಬೇಕು ಅಂದರೆ ರಾಮ ಕಾಡಿಗೆ ಯಾಕೆ ಹೋಗಬೇಕಾಯಿತು, ಕಾಡಿಗೆ ಯಾರ ಜೊತೆ ಹೋದ, ವನವಾಸ ಹೇಗಿತ್ತು, ಸೀತೆಯ ಅಪಹರಣ ಹೇಗಾಯಿತು, ರಾವಣನ ಹೇಗೆ ಸೋಲಿಸ್ದ ರಾಮ, ಮತ್ತು ಹಿಂದಿರುಗಿ ಬಂದು ಹೇಗೆ ಪಟ್ಟಾಭಿಷೇಕ ಆಯಿತು. ಇದು ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಆಗುತ್ತೆ. ಇದರ ಎರಡನೇ ಫೀಚರ್ ಬಂದು ಸ್ಟ್ರಾಂಗ್ ಇಂಗ್ಲೀಷ್ ಪ್ರೊಫಿಷಿಯನ್ಸಿ. ಸಿಂಪಲಾಗಿ ಹೇಳಬೇಕು ಅಂತಂದರೆ ಹೈಸ್ಕೂಲ್ ಮುಗಿಯೋಷ್ಟರಲ್ಲಿ ನಿಮ್ಮ ಮಕ್ಕಳು ಇಂಗ್ಲೀಷ್ ಪಂಟ್ರಾಗ್ಬಿಟ್ಟಿರ್ತಾರೆ. ಮೂರನೇ ಫೀಚರ್ ನೋಡೋದಾದರೆ, ಇಟ್ ಎನ್ಕರೇಜಸ್ ಅನಾಲಿಟಿಕಲ್ ಥಿಂಕಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ. ಇದು ಡೈರೆಕ್ಟಾಗಿ 4ನೇ ಫೀಚರ್ಗೆ ಕನೆಕ್ಟ್ ಆಗಿದೆ. ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ಗೆ ಇಂಪಾರ್ಟೆನ್ಸ್ ಜಾಸ್ತಿ. ಅವರು ಥಿಯರಿ ಎಷ್ಟು ಓದ್ತಾರಲ್ಲ ಅದಕ್ಕಿಂತ ಜಾಸ್ತಿ ಪ್ರಾಕ್ಟಿಕಲ್ಸ್ ಮಾಡ್ತಾರೆ, ಮತ್ತು ಪ್ರಾಜೆಕ್ಟ್ಸ್ ಎಲ್ಲ ಮಾಡೋದ್ರಿಂದ ಅವರ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ, ಅವರ ವಿಶ್ಲೇಷಣಾತ್ಮಕ ಚಿಂತನೆ ಅಂದರೆ ಅನಾಲಿಟಿಕಲ್ ಥಿಂಕಿಂಗ್ ಎರಡೂ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈಗ CBSEಯಲ್ಲಿ ಇರೋ ಸಬ್ಜೆಕ್ಟ್ಸ್ ಲಿಸ್ಟ್ ಏನಿದೆ ನೋಡೋಣ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ, ಕೋರ್ಸ್ ಎ ಆರ್ ಕೋರ್ಸ್ ಬಿ, ಮ್ಯಾಥಮ್ಯಾಟಿಕ್ಸ್, ಸೈನ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ, ಸೋಷಿಯಲ್ ಸೈನ್ಸಲ್ಲಿ ಹಿಸ್ಟ್ರಿ, ಸಿವಿಕ್ಸ್, ಜಿಯೋಗ್ರಫಿ ಆ್ಯಂಡ್ ಎಕನಾಮಿಕ್ಸ್. ಆಪ್ಷನಲ್ ಸಬ್ಜೆಕ್ಟ್ಸ್ ನೋಡೋದಾದರೆ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, IT, ಹಿಂದಿ, ಸಂಸ್ಕೃತ್ ಎಕ್ಸೆಟ್ರಾ. ಅಡಿಷ್ನಲ್ ಸಬ್ಜೆಕ್ಟ್ಸಲ್ಲಿ ಫಿಸಿಕಲ್ ಎಜುಕೇಷನ್, ಮ್ಯೂಸಿಕ್, ಡ್ಯಾನ್ಸ್, ಫೈನ್ ಆರ್ಟ್ಸ್, ವರ್ಕ್ ಎಜುಕೇಷನ್ ಆ್ಯಂಡ್ ಲೈಫ್ ಸ್ಕಿಲ್ಸ್. CBSEಯ ಕೀ ಫೀಚರ್ಸ್ ಅಂದರೆ ಪ್ರಮುಖಾಂಶಗಳು ನೋಡೋದಾದರೆ, ಮೊದಲನೇದಾಗಿ ಸ್ಟ್ರಕ್ಚರ್ಡ್ ಸಿಲೆಬಸ್ ವಿಚ್ ಈಸ್ ಈಸಿ ಟು ಫಾಲೋ. ಅಂದರೆ ಯಾವುದೇ ಒಂದು ಟಾಪಿಕ್ನ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಮಾಡುವಂಥದ್ದು. ಈಸಿ ಟು ಡಿಫಿಕಲ್ಟ್ ಅಂದರೆ ಸುಲಭವಾಗಿರೋ ಸ್ಟೆಪ್ಪಿಂದ ಕಷ್ಟವಾಗಿರೋ ಸ್ಟೆಪ್ಸ್ ರೀತಿಯಲ್ಲಿ ಅದನ್ನು ಒಂದು ಟಾಪಿಕ್ನ ಅರೇಂಜ್ ಮಾಡಿರ್ತಾರೆ. ಸೊ ಮಕ್ಕಳಿಗದು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭವಾಗಲಿ ಅನ್ನೋ ಉದ್ದೇಶದಿಂದ. ಸೆಕೆಂಡ್ ಫೀಚರ್ ಬಂದು ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್. ಇದು ಇನ್ ಡೆಪ್ತ್ ಲರ್ನಿಂಗ್ಗೆ ಅಪೋಸಿಟ್ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ಒಂದು ಟಾಪಿಕನ್ನು ಆಳವಾಗಿ ಕಲಿಯೋದಿಲ್ಲ ಮಕ್ಕಳು. ಒಂದು ಟಾಪಿಕ್ಗೆ ಬೇಕಾಗಿರುವಂಥ ಒಂದು ಕೀ ಎಲಿಮೆಂಟ್ಸ್ ಮತ್ತು ರಿಲೇಟೆಡ್ ಇನ್ಫಾರ್ಮೇಷನ್ನ ಒಂದು ಕಾನ್ಸೆಪ್ಟಾಗಿ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಮತ್ತು ಈ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಏನಿದೆ, JEE, NEET, UPSC, ಆ ಬೋರ್ಡಲ್ಲಿ ಸೆಟ್ ಮಾಡ್ತಾರಲ್ಲ ಪೇಪರ್ಸು, ಆ ಬೋರ್ಡ್ ಅವರು CBSE ಸಿಲೆಬಸ್ನ ಫಾಲೋ ಮಾಡ್ತಾರೆ. ಸೊ ಇವೆರಡು ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ CBSE ಸಿಲೆಬಸ್ ಓದಿದ್ರೆ ಆ ಎಕ್ಸಾಮ್ಸ್ಗೆ ಯೂಸ್ ಆಗುತ್ತೆ ಅಂತ ಅದಕ್ಕೆ ಹೇಳ್ತಾರೆ. ಮೂರನೇ ಫೀಚರ್ ನೋಡೋದಾದರೆ, ಮೋರ್ ಎಂಫಸಿಸ್ ಆನ್ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ಡೈರೆಕ್ಟ್ ಆನ್ಸರ್ಸ್. ಇಲ್ಲಿ ಪೇಪರ್ ಕಾಂಪ್ಲೆಕ್ಸಿಟಿ ಅಷ್ಟು ಕಷ್ಟ ಇರೋದಿಲ್ಲ. ಲೆಂತಿ ಆನ್ಸರ್ಸ್ ಆಗಲಿ ಅಥವಾ ಲಾಜಿಕಲ್ ರೀಸನಿಂಗ್ ಕೊಟ್ಟು ಆನ್ಸರ್ಸ್ ಬರೆಯೋ ರೀತಿಯೆಲ್ಲ ಪೇಪರ್ ಇರೋದಿಲ್ಲ. ಮಲ್ಟಿಪಲ್ ಚಾಯ್ಸ್ ಅಂದರೆ ನಿಮಗೆ ಗೊತ್ತೇ ಇದೆ. ಮತ್ತು ಡೈರೆಕ್ಟ್ ಆನ್ಸರ್ಸ್, ಯಾವುದೋ ಒಂದು ಕಾನ್ಸೆಪ್ಟನ್ನ ನೀವು ಕರೆಕ್ಟಾಗಿ ಕಲ್ತ್ಕೊಂಡು ಹೋಗಿದ್ರೆ ಸುಲಭವಾಗಿ ಬರೀಬೋದು. ಆ ರೀತಿ ಪೇಪರ್ನ ಸೆಟ್ ಮಾಡಿರ್ತಾರೆ. ನಮ್ಮ ಮೂರನೇ ಕಂಪ್ಯಾರಿಸನ್ ಬಂದು ಎಕ್ಸಾಮ್ಸ್ ಆ್ಯಂಡ್ ಸ್ಕೋರಿಂಗ್ ಸಿಸ್ಟಮ್. ICSE ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ, ಎಕ್ಸಾಮ್ಸ್ ರಿಕ್ವೈರ್ ಲಾಂಗ್ ಡೀಟೇಲ್ಡ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್. ಈ ಸಿಲೆಬಸಲ್ಲಿ ಮಕ್ಕಳು ತುಂಬ ಬ್ರಾಡಾಗಿ ಮತ್ತು ಇನ್ ಡೆಪ್ತಾಗಿ ಕಾನ್ಸೆಪ್ಟ್ಸ್ನ ಕಲಿಯೋದ್ರಿಂದ ಅವರ ಥಿಂಕಿಂಗ್ ಅಷ್ಟೇ ಮೆಚ್ಯೂರ್ ಆಗಿರುತ್ತೆ. ಲಾಜಿಕಲ್ ರೀಸನಿಂಗ್ ತುಂಬ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಸೊ ಅದನ್ನು ಡಿಮ್ಯಾಂಡ್ ಮಾಡೋ ರೀತಿಯೆಲ್ಲ ಅವ್ರ ಕ್ವೆಶನ್ಸ್ ಕೂಡ ರೆಡಿ ಆಗಿರುತ್ತೆ. ಮೋರ್ ಫೋಕಸ್ ಆನ್ ಪ್ರಾಜೆಕ್ಟ್ಸ್, ಇಂಟರ್ನಲ್ ಅಸೆಸ್ಮೆಂಟ್ಸ್ ಆ್ಯಂಡ್ ಪ್ರಾಕ್ಟಿಕಲ್ಸ್. ಇದನ್ನು ಓದ್ತಾ ಇದ್ದಂಗೆ ನಮ್ಗೆ ಅರ್ಥ ಆಗ್ತಾ ಇದೆ. ಈ 3 ವಿಚಾರಗಳ ಮೇಲೆ ಅವ್ರಿಗೆ ಒತ್ತು ಜಾಸ್ತಿ ಇರುತ್ತೆ, ಇಂಪಾರ್ಟೆನ್ಸ್ ಜಾಸ್ತಿ ಇರುತ್ತೆ. ಸ್ಕೋರಿಂಗ್ ಈಸ್ ಹಾರ್ಡರ್ ಬಟ್ ಬಿಲ್ಡ್ಸ್ ಸ್ಟ್ರಾಂಗ್ ಕಾನ್ಸೆಪ್ಟ್ಸ್. ಸೊ ಮಕ್ಕಳಿಗೆ ಮಾರ್ಕ್ಸ್ ಸ್ಕೋರ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ.
ಬಟ್ ಅವರ ಜ್ಞಾನಾರ್ಜನೆ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿರುತ್ತೆ. CBSE ಎಕ್ಸಾಮ್ ಪ್ಯಾಟ್ರನ್ ನೋಡೋದಾದರೆ ಎಕ್ಸಾಮ್ಸ್ ಹ್ಯಾವ್ ಡೈರೆಕ್ಟ್ ಆ್ಯಂಡ್ ಕಾನ್ಸೆಪ್ಚುಯಲ್ ಕ್ವೆಶ್ಚನ್ಸ್. ಆಗಲೇ ಹೇಳಿದಾಗೆ ಅವ್ರ ಸಿಲೆಬಸ್ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಆಗಿರೋದ್ರಿಂದ ಕ್ವೆಶ್ಚನ್ ಪೇಪರ್ ಕೂಡ ಅದೇ ರೀತಿಯಲ್ಲಿ ಡಿಸೈನ್ ಆಗಿರುತ್ತೆ. ಮೋರ್ ಆಬ್ಜೆಕ್ಟಿವ್ ಟೈಪ್ ಕ್ವೆಶ್ಚನ್ಸ್ ಯೂಸ್ಫುಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಏನಿದೆ, ನೀಟ್, UPSC ಅಲ್ಲೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರೋದ್ರಿಂದ ಸ್ಕೂಲ್ ಡೇಸಿಂದನೇ ಈ ಪ್ಯಾಟ್ರನ್ ಅಭ್ಯಾಸ ಅವ್ರಿಗೆ ಆಗಿರುತ್ತೆ. ಈಸಿಯರ್ ಸ್ಕೋರಿಂಗ್ ಡ್ಯೂ ಟು ಎ ಸ್ಟ್ರಕ್ಚರ್ಡ್ ಸಿಲೆಬಸ್. ಸೊ ಆಗಲೇ ಹೇಳಿದಾಗೆ ಅವ್ರ ಸಿಲೆಬಸ್ ಎಲ್ಲ ಈಸಿ ಟು ಡಿಫಿಕಲ್ಟ್ ಲೆವೆಲಲ್ಲಿ ಆರ್ಗನೈಸ್ ಆಗಿರೋದ್ರಿಂದ ಮಾರ್ಕ್ಸ್ ಸ್ಕೋರ್ ಮಾಡೋದು ಸ್ವಲ್ಪ ಸುಲಭ, ಬಟ್ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಮಾತ್ರ. ನಮ್ಮ ಫೋರ್ತ್ ಕಂಪ್ಯಾರಿಸನ್ ಬಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆ್ಯಂಡ್ ಕೆರಿಯರ್ ಆಪರ್ಚುನಿಟೀಸ್. At ICSE, better for global recognition and international studies. ICSE ಬೋರ್ಡ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ ಆಗಿರೋದ್ರಿಂದ ಪ್ರಪಂಚದಾದ್ಯಂತ ತುಂಬ ದೇಶಗಳಲ್ಲಿ, ಫಾರ್ ಎಕ್ಸಾಂಪಲ್ ಸಿಂಗಾಪುರ್, UAE, UK, ಕೆನಡಾಲೆಲ್ಲ ICSE ಸರ್ಟಿಫಿಕೇಟ್ನ ಅಕ್ಸೆಪ್ಟ್ ಮಾಡ್ತಾರೆ. ಸ್ಟ್ರಾಂಗ್ ಫೌಂಡೇಶನ್ ಇನ್ ಇಂಗ್ಲೀಷ್ ಆ್ಯಂಡ್ ಅನಾಲಿಟಿಕಲ್ ಸಬ್ಜೆಕ್ಟ್ಸ್. ಸೊ ICSE ಕೀ ಫೀಚರ್ಸ್ ನೋಡ್ಬೇಕಾದ್ರೆ ನಮ್ಗೆ ಅರ್ಥ ಆಯಿತು, ಇಂಗ್ಲೀಷಿಗೆ ತುಂಬ ಇಂಪಾರ್ಟೆನ್ಸ್ ಇರೋದ್ರಿಂದ ಮತ್ತು ಸಬ್ಜೆಕ್ಟ್ಸ್ ಎಲ್ಲ ಇನ್ ಡೆಪ್ತನ್ನ ಅವ್ರು ಕಲಿಯೋದ್ರಿಂದ ಅವರ ಇವೆರಡು ಆಸ್ಪೆಕ್ಟ್ಸಲ್ಲಿ ಅವರ ಒಂದು ತಳಪಾಯ ಏನಿದೆ ತುಂಬ ಭದ್ರವಾಗಿರುತ್ತೆ. ನೀಟ್ಸ್ ಎಕ್ಸ್ಟ್ರಾ ಕೋಚಿಂಗ್ ಫಾರ್ JEE ಆ್ಯಂಡ್ ನೀಟ್ ಆ್ಯಸ್ ಸಿಲೆಬಸ್ ಡಿಫರ್ಸ್. ಸೊ ನಿಮ್ಗೆ ಗೊತ್ತಿರೋ ಹಾಗೆ ICSEಯಲ್ಲಿ ಮಕ್ಕಳು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಸಿಲೆಬಸ್ನ ಓದ್ತಾರೆ, ಒಂದು ಕಾನ್ಸೆಪ್ಟ್ ಬೇಸ್ಡ್ ಆಗಿರೋದಿಲ್ಲ, ಒಂದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಅವ್ರು ಓದೋದಿಲ್ಲ. ಸೊ ಇದಕ್ಕೆ ಅವ್ರಿಗೆ ಎಕ್ಸ್ಟ್ರಾ ಕೋಚಿಂಗ್ ಬೇಕಾಗುತ್ತೆ. ಮತ್ತು ಅವ್ರ ಫೌಂಡೇಶನ್ ಸ್ಟ್ರಾಂಗ್ ಇರೋದ್ರಿಂದ ಈ ಕೋಚಿಂಗ್ ಎಲ್ಲ ಅವ್ರಿಗೆ ಕಲಿಯೋಕ್ಕೆ ಸುಲಭನೂ ಆಗುತ್ತೆ. CBSE ಬಗ್ಗೆ ನೋಡೋದಾದರೆ ಬೆಸ್ಟ್ ಫಾರ್ ಇಂಡಿಯನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಪಾಯಿಂಟ್ನ ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎರಡನೇದಾಗಿ ಈಸಿಯರ್ ಫಾರ್ ಸ್ಟೂಡೆಂಟ್ಸ್ ಹೂ ವಾಂಟ್ ಟು ಪರ್ಸ್ಯೂ ಇಂಜಿನಿಯರಿಂಗ್, ಮೆಡಿಸಿನ್ ಆರ್ ಗೌರ್ಮೆಂಟ್ ಜಾಬ್ಸ್. ಸೊ ಅವರ ಸಿಲೆಬಸ್ಸು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈಸಿ ಆಗೋ ಥರನೇ ಡಿಸೈನ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಈ ಫೀಲ್ಡ್ಸ್ಗೆ ಅವ್ರು ಹೋಗೋದಕ್ಕೆ ಎಂಟ್ರಿ ಸ್ವಲ್ಪ ಸುಲಭ ಆಗಿರುತ್ತೆ, ಅವ್ರ ದಾರಿ ಸ್ವಲ್ಪ ಸುಲಭ ಆಗುತ್ತೆ. ಹೈಯರ್ ಸ್ಕೋರಿಂಗ್ ಪೊಟೆನ್ಷಿಯಲ್ ಕಂಪೇರ್ಡ್ ಟು ICSE. ಸೊ ಆಗ್ಲಿಂದ ಹೇಳ್ತಿರೋ ಹಾಗೆ CBSE ಸಿಲೆಬಸ್ನ ಕಾಂಪ್ಲೆಕ್ಸಿಟಿ, ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ICSEಗೆ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಸ್ಕೋರಿಂಗ್ ಚಾನ್ಸಸ್, ಹೈಯರ್ ಸ್ಕೋರಿಂಗ್ ಚಾನ್ಸಸ್ ಜಾಸ್ತಿ. ಸೊ ಫೈನಲಿ ಇವೆರಡರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅಂತ ಒಂದು ಕನ್ಕ್ಲೂಷನ್ಗೆ ಬರೋದಾದರೆ, ಚೂಸ್ ICSE ಇಫ್ ಯು ವಾಂಟ್ ಇನ್ ಡೆಪ್ತ್ ನಾಲೆಜ್, ಸ್ಟ್ರಾಂಗ್ ಇಂಗ್ಲೀಷ್ ಸ್ಕಿಲ್ಸ್ ಆ್ಯಂಡ್ ಗ್ಲೋಬಲ್ ಆಪರ್ಚುನಿಟೀಸ್. ಸೊ ಆಗಲೇ ಹೇಳಿದಾಗೆ ನಿಮ್ಮ ಮಕ್ಕಳನ್ನಾದರೂ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ಗೆ ಹೋಗ್ತಾರೆ ಫ್ಯೂಚರಲ್ಲಿ ಅನ್ನೋದಾದರೆ ICSE ಬೆಸ್ಟ್. ಸೊ ಅವರು ಇಂಡಿಯಾದಲ್ಲೇ ನ್ಯಾಷನಲ್ ಲೆವೆಲಲ್ಲಿ ಅವ್ರು ಕೆರಿಯರ್ ಚೂಸ್ ಮಾಡ್ಕೋತಾರೆ ಅಂತಂದರೆ CBSE ಇಸ್ ಬೆಸ್ಟ್. ಕಡೆಯದಾಗಿ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ನೀವು ನಿಮ್ಮ ಮಕ್ಕಳಿಗೆ ಯಾವುದೇ ಸಿಲೆಬಸ್ ಕೊಡಿಸಿದ್ರೂ ಮನೆಯಲ್ಲಿ ವಾತಾವರಣ ಹೇಗಿದೆ ಮತ್ತು ಫ್ರೆಂಡ್ಸ್ ಸರ್ಕಲ್ ಹೇಗಿದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಇವೆರಡು ವಿಚಾರದ ಬಗ್ಗೆ ನೀವು ಗಮನ ಕೊಟ್ಟರೆ ಪ್ರಪಂಚದಲ್ಲಿರೋ ಯಾವ ಸಿಲೆಬಸ್ ಕೊಟ್ಟರು ನಿಮ್ಮ ಮಕ್ಕಳು ಫ್ಯೂಚರಲ್ಲಿ ಶೈನ್ ಆಗೇ ಆಗ್ತಾರೆ. ಈ ವಿಡಿಯೋ ನಿಮಗೆ ಡಿಸಿಷನ್ ಮೇಕಿಂಗಲ್ಲಿ ಒಂದು ಸ್ವಲ್ಪ ಆದರೂ ಹೆಲ್ಪ್ ಮಾಡಿದೆ ಅನ್ನೋದಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ತೆ.